ಕೋಲಾರದಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪದಡಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮೇಗೌಡನನ್ನ ಬಂಧಿಸಲಾಗಿದೆ. ಅಪ್ರಾಪ್ತ ಬಾಲಕಿಗೆ 4 ತಿಂಗಳ ಗರ್ಭಿಣಿಯನ್ನಾಗಿಸಿದ ಆರೋಪವು ಕೇಳಿಬಂದಿದೆ. ಸಂತ್ರಸ್ತೆಯ ಕುಟುಂಬ ನೀಡಿದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ರಾಮೇಗೌಡನನ್ನ ಬಂಧಿಸಲಾಗಿದೆ. ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಾಮೇಗೌಡನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಹಾವೇರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆ ತಲೆದೂರಿದೆ. ಬುಳ್ಳಾಪುರ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಊಟ ಮಾಡಿದ ತಟ್ಟೆ ತೊಳೆಯಲು ನೀರಿಲ್ಲದೆ ಪರದಾಡುವಂತಾಗಿದೆ. ಬಿಸಿಯೂಟ ಮಾಡಿದ ಬಳಿಕ ತಟ್ಟೆ ತೊಳೆಯೋಕೆ ರೈತರ ಜಮೀನುಗಳಿಗೆ ಶಾಲಾ ವಿದ್ಯಾರ್ಥಿಗಳು ತೆರಳುವಂತಾಗಿದೆ. ಪಿಡಿಒ ಹಾಗೂ ಬಿಇಒಗೆ ಎಸ್ಟಿಎಂಸಿ ಸದಸ್ಯರ ಮನವಿಗೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಅಧಿಕಾರಿಗಳ ನಡೆಗೆ ಎಸ್ಟಿಎಂಸಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೌಚಾಲಯ ಕುಡಿಯಲು ನೀರಿಲ್ಲ ಅಂತ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ಹೊರ ವಲಯದಲ್ಲಿರುವ ಅಗ್ರಿ ಕ್ಲಬ್ನಲ್ಲಿ ಜೂಜಾಡ್ತಿದ್ದವರ ಮೇಲೆ ಎಸ್ಪಿ ಶೋಭಾ ರಾಣಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಈ ವೇಳೆ 20ಕ್ಕೂ ಹೆಚ್ಚು ಮಂದಿ ಜೂಜಾಟವಾಡ್ತಿದ್ರು. ಕ್ಲಬ್ನ ಸದಸ್ಯರು ಹೊರತುಪಡಿಸಿ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಜೂಜಾಡಲು ಬಂದಿದ್ರು. ಪಣಕ್ಕಿಟ್ಟಿದ್ದ 10,70,000 ಹಣ ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಯೂಟ್ಯೂಬ್ ಚಾನೆಲ್ ಹೆಸರು ಹೇಳಿ ತಹಶೀಲ್ದಾರ್ ವಸತಿ ಗೃಹಕ್ಕೆ ನುಗ್ಗಿದ್ದ ರೌಡಿ ಶೀಟರ್ನನ್ನ ಅರೆಸ್ಟ್ ಮಾಡಲಾಗಿದೆ. ರೋಣ ತಹಶೀಲ್ದಾರ್ ನಾಗರಾಜ್ ಕೆ ಮನೆಗೆ ನುಗ್ಗಿ ರೌಡಿ ಶೀಟರ್ ಹನುಮಂತ ಚಲವಾದಿ ಹಾಗೂ ಶರಣಪ್ಪ ವಿಡಿಯೋ ಚಿತ್ರೀಕರಣ ಮಾಡಿದ್ರಂತೆ. ಈ ವೇಳೆ ತಹಶೀಲ್ದಾರ್ ನಾಗರಾಜ್ ಜೊತೆ ರೌಡಿ ಶೀಟರ್ ಹನುಮಂತ ಚಲವಾದಿ ಕಿರಿಕ್ ಮಾಡಿಕೊಂಡಿದ್ದ. ಚಲವಾದಿ ವರ್ತನೆಯಿಂದ ಬೇಸತ್ತು ಪೊಲೀಸರಿಗೆ ತಹಶೀಲ್ದಾರ್ ನಾಗರಾಜ್ ವಿಷಯ ತಿಳಿಸಿದ್ರು. ತಹಶೀಲ್ದಾರ್ ದೂರಿನ ಅನ್ವಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೋಣ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಅಂತ ನಾಗರಾಜ್ ಅವರು ಕೆಲಸ ಮಾಡ್ತಿರ್ತಾರೆ. ತಹಸೀಲ್ದಾರ್ ಅವರು ಕೆಲವೊಂದು ಸಂದರ್ಭದ ಹಿಂದೆ ಒಬ್ಬ ಹನುಮಂತ್ ಚಲವಾದಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಮೇಲೆ ಒಂದು PRನ ಮಾಡಿರ್ತಾರೆ. ಅಂದರೆ ಒಂದು ಪ್ರಿವೆಂಟಿವ್ ಸೆಕ್ಷನ್ ಮೇಲೆ ಒಂದು ಕೇಸ್ನ ದಾಖಲು ಮಾಡಿ ಅದನ್ನು ಬಾಂಡ್ ಓವರ್ ಮಾಡೋ ಪ್ರಕ್ರಿಯೆನ ಅವರು ಚಾಲ್ತಿಯಲ್ಲಿ ಇಟ್ಟಿರ್ತಾರೆ. ಈ ಬಾಂಡ್ ಓವರ್ ಆಗಲಿಕ್ಕೆ ಈ ಒಂದು ವ್ಯಕ್ತಿ ಹಾಜರಾಗಿರಲ್ಲ. ಆ ಒಂದು ವಿಚಾರಕ್ಕೆ ಆ ವ್ಯಕ್ತಿ ಯಾರಿರ್ತಾನೆ ಹನುಮಂತ್ ಅಂತ ಹೇಳಿ ಇವ್ರ ಮೇಲೆ ತಹಸೀಲ್ದಾರ್ ಅವ್ರ ಮೇಲೆ ಒಂದು ಸ್ವಲ್ಪ ಸಿಟ್ಟು ಮತ್ತು ಕೋಪ ಇಟ್ಕೊಂಡು ಅದ್ರ ಹಿನ್ನೆಲೆಯಲ್ಲಿ ನೆನ್ನೆ ನೈಟ್ ನಮಗೆ ಇರೋ ಮಾಹಿತಿ ಪ್ರಕಾರ ತಹಸೀಲ್ದಾರ್ ಹೇಳಿರೋ ಪ್ರಕಾರ ಅವ್ರ ಮನೆಗೆ ಹೋಗಿ ಯಾರ್ದು ಪರ್ಮಿಷನ್ ಇಲ್ಲದೆ ಅವ್ರ ಮನೆ ಒಳಗಡೆ ಪ್ರವೇಶ ಮಾಡಿ ತಹಸೀಲ್ದಾರ್ ಜೊತೆ ವಾಗ್ವಾದ ಮಾಡಿ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ. ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆ ಶುರು ಮಾಡಲು ಸಿಎಂಗೆ ಪತ್ರ ಬರೆಯಲಾಗಿದೆ. ಸಿಟಿಜನ್ಸ್ ಫಾರ್ ಸಿಟಿಜನ್ಸ್ ಸಂಚಾಲಕ ರಾಜ್ಕುಮಾರ್ ಸಿಎಂಗೆ ಪತ್ರ ಬರೆದಿದ್ದಾರೆ. 2020ರ ಅಕ್ಟೋಬರ್ನಲ್ಲೇ ಮಂಜೂರಾದರೂ ಯೋಜನೆಯನ್ನ ಬಿಎಸ್ಆರ್ಪಿ ಪೂರ್ಣಗೊಳಿಸಿಲ್ಲ. 36 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿಯೊಂದಿಗೆ ಮಂಜೂರಾಗಿತ್ತು. ಆದ್ರೀಗ ಈ ಯೋಜನೆ ಮುಗಿಸುವ ಗುರಿಯನ್ನ 63 ತಿಂಗಳಿಗೆ ಹೆಚ್ಚಿಸಲಾಗಿದೆ. 2030ಕ್ಕೆ ಯೋಜನೆ ಮುಗಿಸುವ ಗುರಿಯನ್ನ ನೀಡಿರೋದು ಸರಿ ಅಲ್ಲ ಅಂತ ಸಿಎಂಗೆ ರಾಜ್ಕುಮಾರ್ ಪತ್ರ ಬರೆದ್ರು. ಮೆಜೆಸ್ಟಿಕ್ನಿಂದ ಯಲಹಂಕ ಮಾರ್ಗವಾಗಿ ಏರ್ಪೋರ್ಟ್ ತಲುಪುವ ಮಾರ್ಗ ಇದಾಗಿದೆ. ಯೋಜನೆ ಮಂಜೂರಾಗಿ 5 ವರ್ಷ ಆದರೂ ಕೆಲಸವೇ ಶುರುವಾಗಿಲ್ಲ. ಶೀಘ್ರ ಯೋಜನೆ ಶುರು ಮಾಡಿ 36 ತಿಂಗಳಲ್ಲಿ ಯೋಜನೆ ಮುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.